ಪೊಲೀಸ್ ಇಲಾಖೆ ವತಿಯಿಂದ ರಾಜ್ಯದಲ್ಲಿ ಎರಡನೇ ಬಾರಿ ಈ ಓಟವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಉದ್ದೇಶ ಸಾಮಾನ್ಯವಾಗಿ ಜನರು ಆರೋಗ್ಯವಾಗಿರಬೇಕು, ಫಿಟ್ ಆಗಿರಬೇಕು. ಹಾಗಾಗಿ ಈ ಓಟವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಆದರೆ ಭಾಳ ಮುಖ್ಯವಾಗಿ ಏನಿವತ್ತು ಮದ್ಯ ವ್ಯಸನಿಗಳು ಜಾಸ್ತಿ ಆಗ್ತಾ ಇದ್ದಾರೆ, ವಿಶೇಷವಾಗಿ ಯುವಕರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಮತ್ತು ಸೈಬರ್ ಕ್ರೈಮ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದರ ಬಗ್ಗೆ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಹಾಗೆ ಅಂತೇಳಿ ಈ ಓಟದಲ್ಲಿ ಅದನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಹಾಗಾಗಿ ಇದು ಎರಡನೇ ಬಾರಿ SBI ಸ್ಪಾನ್ಸರ್ಡ್, ಅವರು ಕೂಡ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ. ಹಾಗಾಗಿ ಈ ಓಟ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಮತ್ತು ಇಡೀ ರಾಜ್ಯದಲ್ಲಿ ನನಗೆ ಈಗ ತಾನೇ ಬಂದಿರತಕ್ಕಂಥ ಲೆಕ್ಕ 1.5 ಲಕ್ಷ ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಎಲ್ಲ ಜಿಲ್ಲೆನಲ್ಲೂ ಕೂಡ ಈ ಇವೆಂಟನ್ನು ಮಾಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಈಗ ತಾನೇ 7,000 ಜನ ಭಾಗವಹಿಸಿದ್ದಾರೆ ಅಂತ ಹೇಳಿ ಸುದ್ದಿ ಬಂತು. ಹಾಗಾಗಿ ಎಲ್ಲ ಜಿಲ್ಲೆಯಲ್ಲೂ ಮಾಡಿ ಒಟ್ಟು 1.5 ಲಕ್ಷ ಜನ ಭಾಗವಹಿಸಿದ್ದಾರೆ. ಡಿಪಾರ್ಟ್ಮೆಂಟಲ್ಲಿ 24/7 ಕೆಲಸ ಮಾಡ್ತಾ ಇದ್ದಾರೆ. ಈ ಥರ ಒಂದು ಅವೇರ್ನೆಸ್ ಜೊತೆಯಲ್ಲಿ ಅವ್ರಿಗೂ ಕೂಡ ಹೆಲ್ತ್ ಫಿಟ್ನೆಸ್ ವಿಚಾರ. ಹೌದು, ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯ ತಪಾಸಣೆಗೆ 1,000 ರೂಪಾಯಿ ಕೊಡ್ತಾ ಇದ್ವಿ. ಅದನ್ನು ಬಡ್ಜೆಟ್ನಲ್ಲಿ 1,500 ರೂಪಾಯಿ ಮಾಡಿದ್ದಾರೆ. ಅಂದರೆ ಪೊಲೀಸ್ನವರು ಆರೋಗ್ಯವಾಗಿರಬೇಕು ಅನ್ನುವ ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಪೊಲೀಸ್ ಇಲಾಖೆಗೆ ಉತ್ತೇಜನವನ್ನು ಮಾಡಿದ್ದಾರೆ ಈ ಆಯುವ್ಯಯದಲ್ಲಿ. ಹಾಗಾಗಿ ಪೊಲೀಸ್ ಇಲಾಖೆ ಸದೃಢವಾಗಿ ಕೆಲಸ ಮಾಡೋದಕ್ಕೆ ಯಾವುದೇ ಕಾಲದಲ್ಲಿ 24/7 24/7 ಕೆಲಸ ಮಾಡುವಂಥದ್ದು ಆಗಲಿ ಅಂತ ಹೇಳಿ ಹಾರೈಸ್ತೇನೆ. ಹಾಂ, ತಮಗೆ ಎಲ್ಲರಿಗೂ ನಮಗೆ ಬಹಳ ಒಂದು ಆಸೆ ಮತ್ತು ನಿರೀಕ್ಷೆ, ಇಂಡಿಯಾ ಟೀಮ್ ಗೆದಿಬೇಕು ಅಂತೇಳಿ. ನನಗೆ ವಿಶ್ವಾಸ ಇದೆ, ಯಾಕೆಂದರೆ ಅವರು ಯಾವುದೂ ಈ ಟೂರ್ನಮೆಂಟಲ್ಲಿ ಯಾವ ಮ್ಯಾಚನ್ನು ಸೋತಿಲ್ಲ. ಹಾಗಾಗಿ ಫೈನಲ್ಸ್ನಲ್ಲೂ ಕೂಡ ನ್ಯೂಜಿಲೆಂಡಿಗೆ ಆಗಲೇ ಸೆಮಿಫೈನಲ್ಸ್ನಲ್ಲಿ ಡಿಫೀಟ್ ಮಾಡಿದ್ದಾರೆ. ಹಾಗಾಗಿ ಅವರು ಫೈನಲ್ಸ್ನಲ್ಲೂ ಕೂಡ ಗೆದ್ದಿದ್ದಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನಾನು ಅವರಿಗೆ ಶುಭವನ್ನು ಕೋರ್ತೇನೆ. Just flagged off the 10K run. There was almost more than 2,000 people running. We had our Home Minister who was flagging